ಅಭಯವ ನೀಡಿ ದಾರಿಯ ತೋರಲ್ ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಪ್ರೈಸ್ ಲಾರ್ಡ್. ಎಲ್ಲರೂ ಇಲ್ಲಿ ನೆರೆದಿರುವ ದೈವ ಜನರೇ, ಇವತ್ತು ಅನ್ಕೊಳ್ತಾ ಇದ್ವಿ ಎಲ್ಲರೂ ಬೇರೆ ಥರ ಜಾಗರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಜೀಸಸ್ ಜಾಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿನಾ? ಮಾಡೋಣವಾ? ಫುಲ್ ರಾತ್ರಿ ಜಾಗರಣೆ ಪೂರ್ತಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡ್ತಾ ದೇವರ ಸನ್ನಿಧಿಯಲ್ಲಿ ಮಾಡೋಣವಾ? ಓಕೆ, ಇವತ್ತು ಒಂದು ಮೆಸೇಜ್ ತಗೊಂಡು ಬಂದಿದ್ದೀನಿ ನಿಮ್ಮ ಹತ್ರ. ಏನಂತ ಹೇಳಿದ್ರೆ, ಕರ್ತನ ಮೇಲೆ ನಿರೀಕ್ಷೆ ಇಡೋದು, ವೇಟಿಂಗ್ ಅಪಾನ್ ದ ಲಾರ್ಡ್ಸ್ ಟೈಮಿಂಗ್ಸ್ ಅಂತ ಹೇಳಿಬಿಟ್ಟು ನೋಡೋಣ. ಅಂದರೆ ಏನು ನಿರೀಕ್ಷೆ ಅಂತ ಹೇಳಿಬಿಟ್ಟು, ನಿರೀಕ್ಷೆ ಅಂತ ಹೇಳಿದ್ರೆ ಸಹನೆಯಿಂದ ಕಾಯೋದು. ಎಷ್ಟು ಸಹನೆ ಇರಬೇಕಂತ ಹೇಳಿದ್ರೆ ಸಂಪೂರ್ಣವಾಗಿ ಆತನ ಮೇಲೆ ಭರವಸೆ ಇಡೋದು. ನಮ್ಮ ಮೇಲೆ ಅಲ್ಲ, ಮನುಷ್ಯರ ಮೇಲೆ ಅಲ್ಲ, ಸಂಪೂರ್ಣವಾಗಿ 1% ಡೌಟ್ ಪಡದೆ ಅವರ ದೇವರ ಮೇಲೆ ಭರವಸೆ ಇಡೋದು. ಪ್ರಾರ್ಥನೆಯ ಮೂಲಕ ದೇವರ ಮಾರ್ಗದರ್ಶನವನ್ನು ಹುಡುಕೋದು. ಕರ್ತನ ಮೇಲೆ ನಿರೀಕ್ಷೆ ಅಂತ ಹೇಳಿದ್ರೆ ನಿರಾಸೆಯಿಂದ ಕಾಯೋದಲ್ಲ, ಬದಲಾಗಿ ವಿಶ್ವಾಸದಿಂದ, ಪ್ರಾರ್ಥನೆಯಿಂದ, ಧೈರ್ಯದಿಂದ, ಭರವಸೆಯಿಂದ ದೇವರ ವಾಗ್ದಾನಗಳನ್ನ ಇಟ್ಕೊಂಡು ಅವರ ಸಮಯಕ್ಕೋಸ್ಕರ ಕಾಯೋದು. ಅಂದರೆ ಎಂಥ ಇಕ್ಕಟ್ಟಾದ ಪರಿಸ್ಥಿತಿ ಬಂದರೂ ಸಹ ಸಹನೆ, ಧೈರ್ಯನ ಕಳ್ಕೊಳ್ಳದೆ ಸಹನೆಯಿಂದ ಕಾಯೋದು. ನೋಡಿ, ಯೆಶಾಯದಲ್ಲಿ ಒಂದು ವಾಕ್ಯ ಇದೆ. ಯೆಶಾಯ 40ನೇ ಅಧ್ಯಾಯ 31ನೇ ವಾಕ್ಯ. ಓಕೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂತಾರಂತೆ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂತಾರೆ. ಅಷ್ಟೇ ಅಲ್ಲ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ನೋಡಿ, ನಾನೊಂದು ಸ್ವಲ್ಪ ಜಾಸ್ತಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೆ. ಅದ್ರಲ್ಲಿ ಗೊತ್ತಾಯಿತು, ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ಪಕ್ಷಿಗಳಿರ್ಬೋದು ಇಲ್ಲಿ ನೋಡೋಣ. ಎಷ್ಟು ಪಕ್ಷಿಗಳಿರ್ಬೋದು? 11,000 ಪಕ್ಷಿಗಳಿದೆಯಂತೆ. ನಮಗೆ ಎಷ್ಟು ಪಕ್ಷಿಗಳು ಗೊತ್ತು? ನಾವು ಹೆಸರಿಗೆ ಅದೇನು, ಒಂದು ಗುಬ್ಬಚ್ಚಿ ಗೊತ್ತಾ, ಒಂದು ಪಾರಿವಾಳ, ನವಿಲು, ಕಾಗೆ, ಆಮೇಲೆ ಗುಬ್ಬಚ್ಚಿ, ಆಮೇಲೆ ಕೋಗಿಲೆ, ಗಿಳಿ. ಇಷ್ಟೇ ನಮ್ಮ ಕೆಲವು ಹೆಸರುಗಳು ಮಾತ್ರ ಗೊತ್ತಿರೋದು. ಬರೀ ನಮ್ಮ ಭಾರತದಲ್ಲಿ ಮಾತ್ರ 1300 ಪಕ್ಷಿಗಳಿದೆಯಂತೆ. ಬೇರೆ ಬೇರೆ ಜಾತಿಯ 1300 ಪಕ್ಷಿಗಳು. ಬಟ್ ಇಡೀ ಪ್ರಪಂಚದಲ್ಲಿ 11,000 ವಿಭಿನ್ನ ರೀತಿಯ ಪಕ್ಷಿಗಳಿದೆಯಂತೆ. ಈ ಎಲ್ಲ ಪಕ್ಷಿಗಳ ಯಾವುದು ಎಕ್ಸಾಂಪಲ್ ಇಲ್ಲಿ ನಮ್ಮ ಬೈಬಲಲ್ಲಿ ಕೊಡಲಿಲ್ಲ. ಬರೀ ಒಂದೇ ಒಂದು ಪಕ್ಷಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಅದು ಯಾವ ಥರ ದೇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹದ್ದುಗಳಂತೆ ರೆಕ್ಕೆಗಳನ್ನು ಏನು ಮಾಡ್ತಾರಂತೆ, ಚಾಚಿಕೊಂಡು ಓಡಿ ದಣಿಯರು ನಡೆದು ಬಳಲರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹದ್ದಿನ ಬಗ್ಗೆ ಹೇಳ್ತಾ ಇದ್ದಾರೆ? ಏನಾದರೂ ಒಂದು ವಿಶೇಷತೆ ಇರಬೇಕಲ್ಲ ಹದ್ದು ಅಂತ ಹೇಳಿದ್ರೆ. ಹದ್ದು ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಬೇರೆ ಪಕ್ಷಿಗಳಿಗೆ ಕಂಪೇರ್ ಮಾಡಿದ್ರೆ ಧೈರ್ಯ ಜಾಸ್ತಿ, ಶಕ್ತಿ ಜಾಸ್ತಿ, ಸಹನೆನೂ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಹದ್ದು ಬಗ್ಗೆ. ಅದು ಅತಿ ಎತ್ತರದಲ್ಲಿ ಹಾರುತ್ತೆ. ಆಕಾಶದಲ್ಲಿ ಎಷ್ಟು ಎತ್ತರದಲ್ಲಿ ಹಾರುತ್ತೆ ಅಂತ ಹೇಳಿದ್ರೆ
ಯಾವ ಸಣ್ಣ ಸಮಸ್ಯೆಗಳ ಕಡೆ ಗಮನ ಕೊಡೋದೇ ಇಲ್ಲ ಅದು. ಸೊ ಹಾಗಾಗಿ ಬಿರುಗಾಳಿ ಜೋರಾಗಿ ಬೀಸ್ತಾ ಇದ್ರು ಬೇರೆ ಪಕ್ಷಿಗಳೆಲ್ಲ ಒಂದು ಲೆವೆಲ್ವರೆಗೂ ಹಾರುತ್ತೆ, ಆಮೇಲೆ ಕೆಳಗಡೆ ಬಂದ್ಬಿಡ್ತವೆ. ಆದರೆ ಅದು ಬಿರುಗಾಳಿ ವಿರುದ್ಧ ಹಾರ್ಕೊಂಡು ಮೇಲೆ ಹಾರ್ಕೊಂಡು ಹೋಗುತ್ತೆ. ಅದು ಒಂಟಿಯಾಗಿ ಹಾರುತ್ತೆ, ಯಾರ ಜೊತೆಯಲ್ಲೂ ಹಾರೋದಿಲ್ಲ. ಆದರೆ ತೀಕ್ಷ್ಣ ದೃಷ್ಟಿ ಜಾಸ್ತಿ. ಅದಕ್ಕೆ ಎಷ್ಟು ಶಾರ್ಪ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಎತ್ತರದಲ್ಲಿ ಹಾರ್ತಾ ಇದ್ರು ಭೂಮಿ ಮೇಲೆ ತನಗೆ ಇರೋ ಆಹಾರನ ಅಷ್ಟು ವೇಗವಾಗಿ ಬಂದು ತಗೊಂಡೋಗೋ ಅಷ್ಟು ಸೂಕ್ಷ್ಮ ದೃಷ್ಟಿ ಜಾಸ್ತಿ ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಯೌವನವನ್ನ ಪುನರುಜ್ಜೀವನಗೊಳಿಸುತ್ತೆ ಅದು. ಸೊ ಒಂದು ವಾಕ್ಯ ಹೇಳುತ್ತೆ, ದೇವರು ನಮ್ಮ ಯೌವನವನ್ನ ಹೇಗೆ ಮಾಡ್ತಾರಂತೆ, ಪುನರುಜ್ಜೀವನಗೊಳಿಸ್ತಾರೆ. ಏನಪ್ಪ ಹಾಗಂದ್ರೆ ಅಂತ ಹೇಳಿದ್ರೆ, ನೋಡಿ, ಒಂದು ಹದ್ದು ಮನುಷ್ಯನ ಆಯಸ್ತರ ಇರುತ್ತೆ, 80 ವರ್ಷ ಬದುಕುತ್ತಂತೆ. ಕೇಳಿದ್ದೀರಾ? ಹದ್ದು ಹೇಗೆ ಅಂತ ನೋಡೋಣ. ಹದ್ದು 40 ವಯಸ್ಸಾದ ಮೇಲೆ ಅದಕ್ಕೆ ಈ ಕೊಕ್ಕಿದೆಯಲ್ಲ ತುಂಬ ಉದ್ದ ಬೆಳೆದು ಬಿಡುತ್ತೆ. ಆಮೇಲೆ ತನ್ನ ಉಗುರುಗಳಿದೆಯಲ್ಲ, ಆಹಾರ ಹೋಗಿ ಹಿಡ್ಕೊಂಡು ಮಾಡೋದಕ್ಕೆ ತುಂಬ ಲಾಂಗಾಗಿ ಬೆಳೆದು ಬಿಡುತ್ತೆ. ಈವನ್ ತನ್ನ ರೆಕ್ಕೆಗಳು ಕೂಡ ವಯಸ್ಸಾಗ್ಬಿಡುತ್ತೆ ಅದಕ್ಕೆ. ಅದ್ರ ಹತ್ರ 2 ಆಪ್ಷನ್ ಇದೆ. ಒಂದು ಸತ್ತೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ತನ್ನನ್ನು ಮರುರೂಪಗೊಳಿಸ್ಬೇಕು. ಏನು ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಬೆಟ್ಟದ ಅತಿ ತುದಿನಲ್ಲಿ ಕುತ್ಕೊಂಡ್ಬಿಟ್ಟು ತನ್ನ ಕೊಕ್ಕನ ಬಂಡೆಗೆ ಒಡೆಯುತ್ತಂತೆ. ಒಡೆದು 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 ಹಳೆ ಕೊಕ್ಕೆಲ್ಲ ಮುರಿದೋಗ್ಬೇಕು, ರಕ್ತ ಸುರಿಯುತ್ತಂತೆ. ಅದು ಪ್ರೊಸೀಜರ್, ತುಂಬ ಪೇನ್ಫುಲ್ ಪ್ರೊಸೀಜರ್. ಇಟ್ ಹ್ಯಾಸ್ ಟು ಗೋ ಅಂಡರ್. ಆಮೇಲೆ ಅಷ್ಟೇ ಅಲ್ಲ, ತನ್ನ ಕೈಯಲ್ಲಿರೋ ಉಗುರುಗಳನ್ನೆಲ್ಲ ಒಡೆದು 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 ಮುರಿದು ಹಾಕ್ಬಿಡುತ್ತಂತೆ. ಆಮೇಲೆ ತನ್ನ ಹಳೆ ರೆಕ್ಕೆಗಳನ್ನೆಲ್ಲ ಬಾಯಿಂದ ಕಿತ್ತು 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 ತೆಗೆದು ಬಿಡುತ್ತಂತೆ. ಆ ಹೊಸ ಕೊಕ್ಕು ಬರೋದಕ್ಕೆ ಮತ್ತೆ ಉಗುರು ಬರೋದಕ್ಕೆ ಸುಮಾರು 6 ತಿಂಗಳಾಗುತ್ತಂತೆ. ಆ 6 ತಿಂಗಳವರೆಗೂ ಅದಕ್ಕೆ ಆಹಾರ ಇರೋದಿಲ್ಲ, ತುಂಬ ಕಷ್ಟಪಡುತ್ತಂತೆ. ಆ 6 ತಿಂಗಳಾದ್ಮೇಲೆ ಆ ಹೊಸ ಕೊಕ್ಕು, ಹೊಸ ಉಗುರು, ಹೊಸ ರೆಕ್ಕೆಗಳು ಬಂದಿದ ತಕ್ಷಣ ಮತ್ತೆ 30ರಿಂದ, ಅದಕ್ಕೋಸ್ಕರನೇ ಈ ಹದ್ದಿನ ಉದಾಹರಣೆ ಕೊಟ್ಟಿರೋದು ನಮಗೆ. ಹದ್ದಿನ ಥರ ಏನು ಮಾಡ್ತಾರಂತೆ, ನಮಗೆ ಪುನರುಜ್ಜೀವನಗೊಳಿಸ್ತಾರೆ ನಮ್ಮ ಯೌವನವನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ಸಲ ನಾವು ಕೆಲವು ದೇವರ ಉತ್ತರಗಳಿಗೆ ಕಾದು 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 ನಮಗೆ ಉತ್ತರ ಸಿಕ್ಕಿರೋದಿಲ್ಲ, ಜೀವನದಲ್ಲಿ ಉತ್ತರನೇ ಸಿಗೋದಿಲ್ಲ. ಸೊ ಎಷ್ಟೊಂದು ಟಯರ್ಡ್ ಆಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಜೀವನದಲ್ಲಿ, ದೇವ್ರೇ ನನ್ನ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ, ನೀನು ಯಾಕೆ ನನ್ನ ಪ್ರಾರ್ಥನೆ ನೀನು ಆಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಪ್ರಶ್ನೆಗಳು ನಮಗೆ ಜೀವನದಲ್ಲಿ. ನಮ್ದು ಏನೇ ಸಮಸ್ಯೆಗಳಿರ್ಬೋದು ಜೀವನದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಜೀವನದಲ್ಲಿ ಮೇಲೆ ಬರೋದ್ರ ಮೇಲೆ ಇರ್ಬೋದು, ಸಾಲದ ಸಮಸ್ಯೆ ಇರ್ಬೋದು, ಏನೋ ಒಂದು ಭವಿಷ್ಯದ ಏನೇನೋ ಬಾಧೆಗಳು, ಹೇಳ್ಕೊಳಕ್ಕಾಗದೇ ಇರೋಷ್ಟು ಕಷ್ಟಗಳಿರ್ಬೋದು. ಅದು ಎಂಥದೇ ಇರಲಿ, ಒಂದು ನಿರೀಕ್ಷೆ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ದೇವರಿಗೋಸ್ಕರ ಕಾದ್ರೆ ಅವ್ರು ಇವತ್ತು ನಮ್ಮನ್ನ ಡಿಸಪಾಯಿಂಟ್ ಮಾಡೋದಿಲ್ಲ. ಸೊ ಕೆಲವರು ಬೈಬಲಲ್ಲೂ ಕೂಡ ಕಾದ್ಕೊಂಡಿದ್ರು. ಯಾರ್ಯಾರು ಎಷ್ಟು ವರ್ಷ ಕಾದಿದ್ರು ಅಂತ ನೋಡೋಣ, ಸರಿನಾ? ಮೊದಲನೇದಾಗಿ ನಮ್ಮ ಫಾದರ್ ಆಫ್ ಫೇತ್ ಅಂತ ಹೇಳ್ತೀವಿ, ಯಾರು? ಅಬ್ರಹಾಮ. 75 ವರ್ಷದವರಾಗಿರ್ಬೇಕಾದ್ರೇನೆ ದೇವ್ರ ವಾಗ್ದಾನ ಬಂತು, ನಿನ್ಗೆ ಈಸಾಕನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಈಸಾಕ ಹುಟ್ಟಿದ ಎಷ್ಟು ವರ್ಷ ಆದ್ಮೇಲೆ ಹೇಳಿ? 25 ವರ್ಷ ಆದ್ಮೇಲೆ. ಸೊ ಅಬ್ರಹಾಂ 100 ವರ್ಷ ವಯಸ್ಸಾದಾಗ ಈಸಾಕ ಮಗ ಹುಟ್ಟಿದ್ದು. ಅಂದ್ರೆ ಎಷ್ಟು ವರ್ಷ? 25 ವರ್ಷ ವಾಗ್ದಾನಕ್ಕೋಸ್ಕರ ಅವ್ರು ಕಾಯ್ತಾ ಇದ್ರು. 25 ವರ್ಷ ಕಾಯ್ತಾ ಇದ್ರು. ಯೋಚನೆ ಮಾಡಿ, ಈಗ ನಮಗೆ ಎಷ್ಟೊಂದು ಟೆಕ್ನಾಲಜೀಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ? ನಮಗೆಲ್ಲ ಇನ್ಸ್ಟೆಂಟ್ ಆಗಬೇಕು, 2 ನಿಮಿಷ ನ್ಯೂಡಲ್ಸ್ ರೆಡಿ ಮಾಡಿಬಿಡ್ತೀವಿ. ಮೊಬೈಲಲ್ಲಿ ಬಟನ್ ಒತ್ತಿದ್ರೆ 7 ನಿಮಿಷದಲ್ಲಿ ಸ್ವಿಗ್ಗಿ ಡೆಲಿವರಿ ಬಂದ್ಬಿಡುತ್ತೆ ಮನೆ ಹತ್ರ ಅಲ್ವಾ? ಟೆಕ್ನಾಲಜಿಯಲ್ಲಿ, ತಂತ್ರಜ್ಞಾನದಲ್ಲಿ ಎಷ್ಟೊಂದು ಮುಂದುವರಿತಾ ಇದ್ದೀವಿ. ಆವಾಗ ಯಾವ ತಂತ್ರಜ್ಞಾನ ಇರಲಿಲ್ಲ, ಏನೂ ಇರಲಿಲ್ಲ. ನಮ್ಮ ಹತ್ರ ಇವತ್ತು ದೇವರ ವಾಕ್ಯ ನೋಡೋದಕ್ಕೆ ಬೈಬಲ್ ಇದೆ, ಅವಾಗ ಅದು ಇರಲಿಲ್ಲ. ಅಬ್ರಹಾಮನಿಗೆ ಬರೆಯೋ ವಾಯ್ಸ್ ಬಂತು, ನಿಂಗೆ ನಾನು ಕೊಡ್ತೀನಿ, ವಾಗ್ದಾನ ಮಾಡಿರೋ ಥರ ಕೊಡ್ತೀನಿ. ಯಾವ ರೀತಿ ಹೇಳಿದ್ರಂದ್ರೆ, ಆಕಾಶದಲ್ಲಿರೋ ನಕ್ಷತ್ರಗಳನ್ನ ನೋಡು, ಸಮುದ್ರದ ಹತ್ರ ಇರೋ
ಮರಳಿನ ರಾಶಿಯಷ್ಟು ನಿನ್ನ ಸಂತಾನನ ಮಾಡ್ತೀನಿ ಅಂತ ಹೇಳಿದ್ರು. ಅವನು ನಂಬಿಕೆ ಎಲ್ಲಿಂದ ಬರಬೇಕು? 25 ವರ್ಷಗಳ ನಂಬಿಕೆ ಹೇಗೆ ಉಳಿಸ್ಕೊಂಡ? ರಾತ್ರಿ ಹೋದಾಗ ಆಕಾಶಗಳನ್ನ ನೋಡ್ತಾ ಇದ್ದ, ನಕ್ಷತ್ರಗಳನ್ನ ನೋಡಿ, ಓ ದೇವರು ಹೇಳಿದ್ರು ನನಗೆ ಏನೋ, ಓ ಆಕಾಶದಷ್ಟು ಇಷ್ಟೊಂದು ನನ್ನ ಸಂತತಿನ ಸೃಷ್ಟಿ ಮಾಡ್ತಾರೆ. ಡೇ ಟೈಮಲ್ಲಿ ಹೋದಾಗ ಮರಳಿನ ರಾಶಿನ ನೋಡಿ, ಅದನ್ನ ನೋಡಿ, ಓ ದೇವ್ರ ಈ ವಾಗ್ದಾನ ನನಗೆ ಹೇಳಿದ್ದಾರೆ, ಇದು ನೆರವೇರುತ್ತೆ ಕಾಯಬೇಕು ನಾವು. ಅಷ್ಟೇ ಅಲ್ಲ, ಸಾರಾ ಕೂಡ ತನ್ನ ವೃದ್ಧಾಪ್ಯದಲ್ಲೇ ಮಗುನ ಇಸಾಕನಿಗೆ ಜನ್ಮನ ಕೊಡ್ತಾಳೆ. ಸರಿ, ಇವಾಗ ಯೋಸೇಫನ ಬಗ್ಗೆ ನೋಡೋಣ. ಯೋಸೇಫ 17ನೇ ವಯಸ್ಸಿನಲ್ಲಿ ಅವನ ದಾಸನನ್ನಾಗಿ ಮಾರ್ಬಿಟ್ಮೇಲೆ ಅವನು ಸುಮಾರು 13 ವರ್ಷ ಕಷ್ಟಪಡ್ತಾನೆ. ಮಾಡದೇ ಇರೋ ತಪ್ಪಿಗೋಸ್ಕರ 13 ವರ್ಷ ಕಷ್ಟಪಟ್ಟಾಗ 30ನೇ ವಯಸ್ಸಲ್ಲಿ ಫರೋಹನನ ಅಧಿಕಾರಿ ಆಗ್ತಾನೆ. ಅವನು ಜೋಸೆಫು 13 ವರ್ಷ ಕಾಯ್ತಾ ಇದ್ದ. ಸೊ ಇವಾಗ ಮೋಶೆ ಬಗ್ಗೆ ನೋಡೋಣ. ಅವ್ರು ಎಷ್ಟು ವರ್ಷ ಕಾದಿದ್ದಾರೆ ಅಂತ ಹೇಳ್ಬಿಟ್ಟು. ಮೋಶೆ ಸುಮಾರು ಮಿದ್ಯಾನಿನಲ್ಲಿ 40 ವರ್ಷ ಕಾಯ್ಕೊಂಡಿದ್ರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 40 ವರ್ಷ ದೇವರು ಅವ್ರನ್ನ ಪ್ರಿಪೇರ್ ಮಾಡಿದ್ರು. ಇಸ್ರಾಯೇಲ್ ಜನರನ್ನ ಈಜಿಪ್ಟಿನಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ, ಪ್ರಾಮಿಸ್ ಲ್ಯಾಂಡ್ಗೆ ಕರ್ಕೊಂಡು ಬರೋದಕ್ಕೆ 40 ವರ್ಷ ರೆಡಿ ಮಾಡಿದ್ರು. ಆಮೇಲೆ ದಾವೀದನನ್ನ ನೋಡೋಣ. ದಾವೀದ 15 ವರ್ಷ ಯುವಕನಾಗಿರ್ಬೇಕಾದ್ರೇನೆ ಅವ್ರನ್ನ ಅನಾಯಿಂಟ್ ಮಾಡಿಬಿಟ್ರು, ನಿನ್ನನ್ನು ರಾಜನನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದರೆ ನಿಜವಾಗ್ಲೂ ಅವ್ನು ರಾಜನಾಗಿದ್ದು 30 ವಯಸ್ಸಲ್ಲಿ. ಸೊ ಎಷ್ಟು ವರ್ಷ ವೆಯ್ಟ್ ಮಾಡಬೇಕಾಗಿತ್ತು ದಾವೀದನಿಗೆ? 15 ವರ್ಷ ಕಾಯ್ಬೇಕಾಗಿತ್ತು. ಹನ್ನಾಳಿಗೂ ಮಗು ಆಗಲಿಲ್ಲ, ಅವಳು ಕಾಯ್ತಾ ಇದ್ಲು, ಎಷ್ಟೋ ಕಣ್ಣೀರಿಟ್ಟು ಕಾಯ್ತಾ ಇದ್ಲು. ನೋಡಿ, ಇವರೆಲ್ಲ ದೇವರ ವಾಗ್ದಾನಗಳನ್ನ ಸರಿಯಾಗಿ ನೆರವೇರೋವರೆಗೂ ಕಾಯ್ಕೊಂಡಿದ್ರು. ಹನ್ನಾಳಿಗೆ ಅಷ್ಟೊಂದು ಕಾಯ್ಕೊಂಡಾದ್ಮೇಲೆ ಸಾಮುವೇಲ್ನಂತ ಒಂದು ಮಗುವನ್ನ ಕೊಡ್ತಾರೆ ದೇವರು. ಆಮೇಲೆ ಅಷ್ಟೇ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಸಿಮಿಯೋನ್ ಅಂತ ಒಬ್ರು ಇರ್ತಾರೆ. ಅವರು ವೃದ್ಧಾಪ್ಯದವ್ರಿಗೂ ಕಾಯ್ತಾ ಇರ್ತಾರೆ. ಯಾಕೆ? ನಾನು ಮೆಸ್ಸಾಯ ಬರೋವರೆಗೂ ನಾನು ಸಾಯಲ್ಲ, ನಾನು ಅವ್ರನ್ನ ನೋಡಬೇಕು ಅನ್ನೋ ಒಂದು ನಿರೀಕ್ಷೆ. ನಮ್ಗಿವತ್ತು ಇಲ್ಲಿ ಎಷ್ಟು ಜನ ಕುತ್ಕೊಂಡಿದ್ದೀವಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೊಂದು ನಿರೀಕ್ಷೆ ಇದೆ. ಕೀರ್ತನೆನಲ್ಲಿ 27:14 ಹೇಳುತ್ತೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಮ್ಮ ನಿರೀಕ್ಷೆ ಎಲ್ಲಿರ್ಬೇಕು? ಯೆಹೋವನ ಮೇಲೆ ಇರಬೇಕು, ಧೈರ್ಯವಾಗಿರ್ಬೇಕು. ಆಮೇಲೆ ಕೀರ್ತನೆ 37:7 ಹೇಳುತ್ತೆ, ಕರ್ತನ ಸಮ್ಮುಖದಲ್ಲಿ ಮೌನವಾಗಿರ್ಬೇಕಂತೆ, ಆತನನ್ನ ಸಹನೆಯಿಂದ ನಿರೀಕ್ಷಿಸು. ನೋಡಿ, ಕ್ವಾಲಿಟೀಸ್ ನೋಡಿ. ಒಂದು ಕಡೆ ಧೈರ್ಯದಿಂದ ನಿರೀಕ್ಷಿಸು ಅಂತ ಹೇಳ್ತಾ ಇದೆ, ಇನ್ನೊಂದು ಕಡೆ ಸಹನೆಯಿಂದ ನಿರೀಕ್ಷಿಸು. ಈ ಕ್ವಾಲಿಟೀಸ್ ಎಲ್ಲ ನಾವೆಲ್ಲಿ ನೋಡ್ತಾ ಇದ್ವಿ? ಈಗಲಲ್ಲಿ ನೋಡ್ತಾ ಇದ್ವಿ. ಧೈರ್ಯವಾಗಿರೋದು, ಸಹನೆಯಿಂದ ಇರೋದು. ಆಮೇಲೆ ಮೀಕ 7:7 ನೋಡ್ತೀವಿ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಒಂದಿನ ಖಂಡಿತ ನಮ್ಮ ಏನೇ ನಿರೀಕ್ಷೆ ಪಡ್ತಾ ಇರೋ ಏನೇ ಇರಲಿ, ಒಂದು ದಿನ ದೇವರು ಕಿವಿಗೊಟ್ಟೆ. ಅದು ಎಂಥ ಕೋರಿಕೆ ಆದರೂ ಆಗಲಿ. ಪ್ರಲಾಪಗಳಲ್ಲಿ ನೋಡ್ತೀವಿ 3:25 ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಅಂದ್ರೆ ನಾವು ಹುಡುಕಬೇಕು, ಅವನ್ನ ಹುಡುಕದೆ ಆಗೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ವಾಕ್ಯ ಗಲಾತ್ಯರಿಗೆ 6:9 ಹೇಳುತ್ತೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರ ಪಡಬೇಡಿರಿ. ನಾವು ಎಷ್ಟೋ ಸಲ ಹೇಳ್ತೀವಿ, ಅಯ್ಯೋ ನಾನು ಎಷ್ಟೊಂದು ಒಳ್ಳೇದು ಮಾಡ್ತೀನಿ, ನನಗೊಂದು ಪ್ರತಿಫಲ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ದೇವ್ರ ವಾಕ್ಯ ಹೇಳುತ್ತೆ, ನೀವು ಏನೇ ಒಳ್ಳೇದು ಮಾಡಿ ನೀವು ಬೇಸರ ಪಟ್ಕೊಳ್ಬೇಡಿ. ಯಾಕೆಂದ್ರೆ ಸರಿಯಾದ ಸಮಯದಲ್ಲಿ ನಾವು ಕೊಯ್ಲನ್ನ ಪಡಿತೀವಿ ಅಂತ ಹೇಳ್ಬೇಡಿ. ಸರಿಯಾದ ಸಮಯದಲ್ಲಿ, ಅದು ದೇವರ ಸಮಯದಲ್ಲಿ ನಾವು ನಿರೀಕ್ಷಣೆ ಇಟ್ಕೊಂಡಿರ್ಬೇಕಾದ್ರೆ ಖಂಡಿತವಾಗ್ಲೂ ಅದು ನಮಗೆ ಬಂದೇ ಬರುತ್ತೆ. ಮುಖ್ಯವಾಗಿ ಒಂದು ಮಾತು ಹೇಳ್ತೀನಿ, ದೇವರ ವಾಗ್ದಾನ
ವಿಳಂಬವಾಗಬಹುದು, ಅಂದರೆ ತಡವಾಗಬಹುದು, ಆದರೆ ಅದು ವಿಫಲವಾಗೋದಿಲ್ಲ. ವಿಳಂಬವಾಗಬಹುದು, ಅದು ವಿಫಲ ಆಗೋದೇ ಇಲ್ಲ. ನೋಡಿ, ನಾವು ಚೈನಾ ಕಡೆ ಒಂದು ಸ್ಟೋರಿ ಹೇಳ್ತಾರೆ. ಅವರು ಒಂದು ಬ್ಯಾಂಬೂ ಟ್ರೀಗಳನ್ನ ನೆಡ್ತಾರೆ. ಬ್ಯಾಂಬೂ ಮರಗಳು ಅಂತ ಹೇಳಿದ್ರೆ ರೈತ ಹೋಗಿ ನೆಟ್ಟಿದ ತಕ್ಷಣ ಅದು ಬರೋದಿಲ್ಲ. ರೈತನೂ ಕಾಯ್ಬೇಕಾಗುತ್ತೆ. ಅದು ಎಷ್ಟು ವರ್ಷ ಕಾಯ್ಬೋದು ಹೇಳಿ? ಮೊದಲನೇ ವರ್ಷ ಬಂದಿಲ್ಲ, ಎರಡನೇ ವರ್ಷನೂ ಒಂದು ಏನು ಕಾಣಿಸೋದು ಇಲ್ವಂತೆ, ಬಂದಿಲ್ಲ. ಮೂರನೇ ವರ್ಷ ಬರಲ್ಲ, ನಾಲ್ಕನೇ ವರ್ಷನೂ ಬಂದಿಲ್ಲ, ಐದನೇ ವರ್ಷ ಬರುತ್ತಂತೆ. ನೋಡಿ, ಐದನೇ ವರ್ಷ ಮರ 6 ವಾರಗಳಲ್ಲಿ 80-90 ಅಡಿ ಉದ್ದ ಆಗ್ಬಿಡುತ್ತಂತೆ. 80-90 ಅಡಿ ಅಷ್ಟು ಉದ್ದವಾಗಿ ಮರಗಳು ಬೆಳೆದು ಬಿಡುತ್ತೆ. ಅಂದರೆ ಈ 5 ವರ್ಷಗಳು ಭೂಮಿನಲ್ಲಿ ಸತ್ವದಲ್ಲಿ ಆಳವಾಗಿ ಬೇರೂರ್ತಾ ಕೆಳಗಡೆ ಭೂಮಿನಲ್ಲೇ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಸೊ ಅದಕ್ಕೂ ಒಂದು ನಿರೀಕ್ಷೆ, ನನ್ನ ಸಮಯದಲ್ಲಿ ನಾನೇನಾಗ್ತೀನಿ, ಅತಿ ಎತ್ತರಕ್ಕೆ ಬೆಳಿತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಇನ್ನ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನವ್ರೇನ್ ಮಾಡ್ತಾ ಇದ್ದಾರೆ? ರೆಡಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ರೂಪಿಸ್ತಾ ಇದ್ದಾರೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ದೇವರು ನಮ್ಮ ಪ್ರಾರ್ಥನೆಗಳನ್ನ 3 ರೀತಿಯಲ್ಲಿ ಉತ್ತರಿಸ್ತಾರೆ. ಮೊದಲನೇದು, ಯಾವಾಗಾದ್ರೆ ಏನಾದರೂ ಕೇಳಿದಾಗ ಎಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಈಗಾಗಲೇ ನಾವು ಎಷ್ಟೋ ದೇವರಿಂದ ಪಡ್ಕೊಂಡಿದ್ದೀವಿ. ಎಸ್ ಅಂತ ಹೇಳಿ ಕೆಲವು ಥಿಂಗ್ಸ್ನ ಕೊಟ್ಬಿಡ್ತಾರೆ. ಯಾವಾಗ ನೋ ಅಂತ ಹೇಳ್ತಾರೋ ಕಾಯಬೇಕು. ನೋ ಅಂತ ಹೇಳಿದಾಗ ಅನ್ಕೊಳ್ಬೇಕು, ದೇವರಿಗೆ ಇನ್ನೂ ಬೆಟರ್ ಪ್ಲಾನ್ಸ್ ಇದೆ ನನ್ನ ಮೇಲೆ, ನನ್ನ ಜೀವನದ ಮೇಲೆ ದೇವರಿಗೆ ಇನ್ನೂ ಒಳ್ಳೆ ಆಲೋಚನೆಗಳು, ಬೆಟರ್ ಪ್ಲಾನ್ಸ್ ಇದೆ. ಆದರೆ ದೇವರು 3ನೇ ವಿಧದಲ್ಲಿ ಉತ್ತರಿಸೋದು ಕಾಯಿರಿ, ವೇಟ್ ಅಂತ ನಿಲ್ಲಿಸ್ಬಿಟ್ಟಾಗ, ಸೊ ಅದರಲ್ಲಿ ಇನ್ನೂ ಬೆಸ್ಟ್ ಪ್ಲಾನ್ಸ್ ಇರುತ್ತಂತೆ ದೇವರದು ನಮಗೆ. ಸೊ ಹಾಗಾಗಿ ಇವತ್ತು ನಾವು ಎಲ್ಲ ಸೇರಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದೊಂದು ನಿರೀಕ್ಷೆ ಇದೆ ನಮ್ಮ ಜೀವನದಲ್ಲಿ. ಅದಿನ್ನೂ ನೆರವೇರಲಿಲ್ಲ ಅಂದ್ರೆ ದೇವರು ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕಾಯಬೇಕು. ಅಬ್ರಹಾಮನ ಹಾಗೆ ಕಾಯೋಣ, ದಾವೀದನ ಹಾಗೆ ಕಾಯೋಣ, ಯೋಸೇಫನ ಹಾಗೆ ಕಾಯೋಣ. ಸೊ ನಮ್ಮ ತಾಳ್ಮೆ ಯಾವತ್ತೂ ನಾವು ಕಳ್ಕೊಳ್ಬಾರ್ದು. Thank you.